ರಾಜ್ಯದ ರಾಜಕಾರಣ ಜನಜೀವನ ಒಂದು ರೀತಿ ಕಲುಷಿತ ಆಗ್ತಾ ಇದೆ. ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರಗಳು ಮಹಾರಾಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಂಥ ಗಂಧದ ಮಲ್ಲಿಗೆಯ ಸುವಾಸನೆ ನಾಡಿನಲ್ಲಿ ದುರ್ವಾಸನೆ ಆಗ್ತಾ ಇದೆ. ಹಾಗಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ, ಮಂತ್ರಿ, ಶಾಸಕರು, ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು, ಅಪಾದನೆ ಮಾಡ್ತಕ್ಕಂಥದ್ದನ್ನು, ಅವ್ರನ್ನ ಒಂಥರ ಹೀಗಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದಲ್ಲ. ನಾಡಿಗೆ ಗೌರವ ತರೋದು ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ರಾಜಕಾರಣ ಹರಾಜಾಗ್ತಾಯಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಪರಸ್ಪರ ನಿಂದನೆ ಯಾರೂ ಮೆಚ್ಚುವಂಥದ್ದಲ್ಲ. ನೀವ್ಯಾರು ನಿಮ್ಮ ಪಾರ್ಟಿಯವರು ಚಪ್ಪಾಳೆ ಹೊಡಿಬೋದು ನೀವು ಮಾತಾಡಿದಾಗ, ಬಟ್ ನೀವು ಕರ್ನಾಟಕದ ಜನರ ಗೇಲಿಗೆ ಒಳಗಾಗ್ತಾ ಇದ್ದೀರಿ. ಎಚ್ಚರ ಇರಬೇಕು. ಈ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗೂಂಡಾರಾಜ್ಯನೇ ಅದು ಶಾಸಕರುಗಳು ಅಯ್ಯೋ ಯಾವ್ಯಾವ ರೀತಿ ಚೆ ಒಬ್ಬ ರಾಜ್ಯಪಾಲರು, ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಅವ್ರು ಯಾವ ರೀತಿ ನಡೆಸ್ಕೊತಿದ್ರು, ಅವ್ರನ್ನ ಏನು ಭಾಷೆ ಉಪಯೋಗಿಸ್ತಿದ್ರು, ಅವ್ರನ್ನ ಯಾವ ರೀತಿ ಅವಮಾನ ಮಾಡ್ತಾಯಿದ್ರು. ನೋ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಆಲ್ ದಿಸ್. ಅದು ಯಾರು ಕಾಂಗ್ರೆಸ್ ರೀ, ಈ ದೇಶ ಕಟ್ಟಿದವರು ಕಾಂಗ್ರೆಸ್ನವರು, ಬಡವರಿಗೆ ಸೌಲಭ್ಯ ಕೊಟ್ಟಂಥ ಕಾಂಗ್ರೆಸ್ನವ್ರು ಇವತ್ತಿನ ದಿವಸ ಏನು ಮಾಡ್ತಾಯಿದ್ದೀರಿ? ಅವಮಾನ ಆಯಿತು. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ಗಳು, ವರ್ಕರ್ಸ್ಗಳು, ಮುಖ್ಯಮಂತ್ರಿ, ಮಂತ್ರಿಗಳು, ನೀವೇನು ಕಾಂಗ್ರೆಸ್ನವರ? ಯಾರು ನೀವು? ಇದು ಯಾರೂ ಸಹಿಸಲ್ಲ. ನನ್ನ ಇದಕ್ಕೆಲ್ಲ BJP JDS ನೋ ಸಿದ್ದರಾಮಯ್ಯ, ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರಂದರೆ ಬೇರೆ ಯಾವ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿ ಮಂತ್ರಿಗಳೇ, ನಿಮ್ಮ ಪಾರ್ಟಿ ಶಾಸಕರೇ, ನಿಮಗೆ ಜಿಂದಾಬಾದ್ ಕೂಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ. ಆದ್ದರಿಂದ ದಯವಿಟ್ಟು ಯಾಕೆ ನೀವೇನು ಮಾತಾಡ್ತಾಯಿಲ್ಲ? ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯನವರೇ ಹೋಗಲಿ, ಒಂದು ಮಾತು ಏನ್ರಿ, ಸಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿರ್ತು, ಒಂದು ಮಾತು ನಿಮ್ಮ ಹತ್ರ ಬರಲಿಲ್ಲವಲ್ಲ ಇವತ್ತು. ಹೋಗ್ಲಿ, ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಿದ್ರಲ್ಲ, ಮೂಡಾದ ವಿಚಾರ ನನಗೆ ಬಿಡ್ರಿ, ಬಡವ್ರಿಗೊಂದು ಸೈಟ್ ಕೊಡಿಸ್ತೀನಿ ನಾನು.